ತೆಲುಗು ಆವೃತ್ತಿ ಮಾಡಿದ್ವಿ. ಇಟ್ಸ್ ಅಪ್ಡೇಟೆಡ್ ಮೋರ್ ದೆನ್ 260 ಪ್ರೋಟೋಕಾಲ್ಸ್ ಇದೆ. ತಲೆನೋವು ಯಾಕೆ ಬರುತ್ತೆ ಅಂದ್ರೆ ಇಟ್ಸ್ ಅ ಮಸಲ್ ಪೇನ್. ಕರೆಕ್ಟ್. ಸೊ ಇಲ್ಲಿ ನೋವಿತ್ತು ಅನ್ಕೊಳ್ಳಿ, ಇಟ್ಸ್ ಅ ಬ್ಲಾಡರ್ ಕೋಲ್ಡ್ನೆಸ್. ಹಿಂದ್ಗಡೆ ತಲೆನೋವಿತ್ತು ಅಂದ್ರೆ ನನಗೆ ಬಲಗೈ ತೋರು ಬೆರಳು ಮೊದಲನೇ ಲೈನ್ಗೆ ಯೆಲ್ಲೋ ಕಲರ್ ಹಾಕ್ಬೇಕು. ಹಣೆ ಭಾಗದಲ್ಲಿ ನಾರ್ಮಲಿ ತಲೆನೋವು ಬರೋದು ಇಂಡೈಜೆಷನ್ ಇಂದ. ಹತ್ರದ ಕಾಣಿಸ್ತಾ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಗ್ಲಾಸ್ ತಗೋತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಸುಮ್ಮ ಐ ಡ್ರಾಪ್ಸ್ ಅದು ಇದು ಯೂಸ್ ಮಾಡ್ತಾರೆ. ಅಲ್ಲೇ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಗ್ನೇಟ್ ಆಯ್ತು. ಇದೆಲ್ಲದಕ್ಕೆ ಮೂಲ ಕಾರಣ ನಿಮ್ಮ ಲಿವರ್ ಅಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ಒಂದಿನ ಯೆಲ್ಲೋ ಕಲರ್ ಹಾಕಿ ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ ಇಲ್ಲಿ ಹಾಕ್ತಿರಲ್ಲ ಅದೇ ತರ. ಎಸ್ ವೀಕ್ಷಕರೇ, ಇದು ಬಸವ ಅಕಾಡೆಮಿ. ಸೊ ನಾವು ಡಾಕ್ಟರ್ ಬಸವರಾಜ್ ಈಗ ನಮ್ಮೊಟ್ಟಿಗಿದ್ದಾರೆ. ಆರಂಭದಲ್ಲಿ ಬಸವ ಅಕಾಡೆಮಿಯಿಂದ ಕನ್ನಡದಲ್ಲಿ ಬಣ್ಣ ಚಿಕಿತ್ಸೆ ಅಂತ ಶುರುವಾಯಿತು. ತುಂಬಾ ಡಿಮ್ಯಾಂಡ್ ಇದ್ದಾಗ ಶುರುವಾದಾಗ ಆನಂತರ ಇದು ಇಂಡಿಯಾ ವೈಸ್ ಅಲ್ಲಿ ಹೋಗಕ್ಕೆ ಶುರುವಾಯಿತು. ಆಮೇಲೆ ಔಟ್ ಆಫ್ ಕಂಟ್ರಿ ಕೂಡ ಹೋಗಕ್ಕೆ ಶುರುವಾಯಿತು. ಫಸ್ಟ್ ಕನ್ನಡ ಬಿಟ್ವಿ, ಅನಂತರ ತಮಿಳವರು, ತೆಲುಗಿನವರು, ಬೇರೆ ಬೇರೆಯವರು ಕೂಡ ಪುಸ್ತಕವನ್ನ ನೋಡಿ ನಮಗೂ ಕೂಡ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಈಗ ಸ್ವಲ್ಪ ಟೈಮ್ ತಗೊಂಡು ಈಗ ತೆಲುಗಿನಲ್ಲಿ ಕಲರ್ ಥೆರಪಿ ಬರ್ತಾ ಇದೆ. ವರ್ಣ ಚಿಕಿತ್ಸೆ ಅಂತ ನಿಮ್ಗಿದೆ. ಸೊ ಒಳಗಡೆ ಸಂಪೂರ್ಣವಾಗಿ ತೆಲುಗಲ್ಲಿದೆ. ಒಂದು ಕನ್ನಡದಲ್ಲಿ ಬಂದಿದೆ, ಮತ್ತೆ ಇನ್ನೊಂದು ತೆಲುಗಲ್ಲಿ ಬಂದಿದೆ, ಮತ್ತೆ ಇನ್ನೊಂದು ಇಂಗ್ಲಿಷ್ ಅಲ್ಲೂ ಕೂಡ ಬಂದಿದೆ. ಯೂನಿವರ್ಸಲ್ ಇಂಗ್ಲಿಷ್ ಯಾರು ಬೇಕಾದ್ರೂ ಅದನ್ನ ತೆಗೆದುಕೋಬಹುದು. ಕರ್ನಾಟಕದವ್ರಿಗೆ ಕನ್ನಡದಿದೆ, ತೆಲುಗಿನವ್ರಿಗೆ ತೆಲುಗು ಕಲರ್ ಥೆರಪಿ ಇದೆ. ಇದು ವರ್ಣ ಚಿಕಿತ್ಸೆ ಅನ್ನುವಂತ ಹೆಸರಲ್ಲಿ ಬಂದಿರುವಂತದ್ದು ಡಾಕ್ಟರ್ ಬಸವರಾಜ್ ಅವರೇ ಬರೆದಿರುವಂತಹ ಈ ಅದ್ಭುತವಾದ ಬುಕ್. ಇವತ್ತು ಕರ್ನಾಟಕದಲ್ಲಿ ಪ್ರತಿ ವಿಲೇಜ್ ಅನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಅಂದ್ರೆ ಪ್ರತಿ ವಿಲೇಜ್ ಅನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ. ಈ ಕಲರ್ ಥೆರಪಿಗಳನ್ನ ಮನೆಗೆ ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಹೋಗ್ಬೇಕು ಅನ್ನೋದು ಬಸವರಾಜ್ ಅವರ ಒಂದು ಕಲ್ಪನೆ ಆಗಿತ್ತು. ಈಗ ಅದು ಆ ಕಲ್ಪನೆ ಸಹಕಾರ ಆಗಿದೆ, ಆ ಕನಸು ನನಸಾಗಿರುತ್ತದೆ. ಸೊ ತೆಲುಗನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ತೆಲುಗು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಮಾತಾಡಿ ಸರ್. ವರ್ಣ ಚಿಕಿತ್ಸಾ ತೆಲುಗು. ಸೊ ಹೂ ವಾಂಟ್ ಟು ರೀಡ್ ತೆಲುಗು ಅವರಿಗೋಸ್ಕರ ತೆಲುಗು ಆವೃತ್ತಿ ಮಾಡಿದ್ವಿ. ಇಟ್ಸ್ ಅಪ್ಡೇಟೆಡ್ ಮೋರ್ ದೆನ್ 260 ಪ್ರೋಟೋಕಾಲ್ಸ್ ಇದೆ. ಸೊ ಮೋರ್ ದೆನ್ ಇಂಗ್ಲಿಷ್ ಗಿಂತ ಹೆಚ್ಚಿನ ಪ್ರೋಟೋಕಾಲ್ಸ್ ಇದರಲ್ಲಿ ನೋಡಬಹುದು ನೀವು. ಸುಮಾರು ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಮೊದಲ ನಿಯರ್ಲಿ 150 pages ಇಟ್ಸ್ ಡೆಡಿಕೇಟೆಡ್ ಫಾರ್ ಕಂಪ್ಲೀಟ್ ನಾಲೆಡ್ಜ್. ಇದನ್ನ ನೀವು ನೀಟಾಗಿ ಓದ್ಬಿಟ್ರೆ ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಪ್ರೋಟೋಕಾಲ್. ಇಲ್ಲ ನಮ್ಮ ಪ್ರೋಟೋಕಾಲ್ಸ್ ಮೋರ್ ದೆನ್ 250 ಇದೆ. ಅವ್ರು ಇದನ್ನ ಬಳಸ್ತಾರೆ. ಎಸ್ ಸರ್. ಫಸ್ಟ್ ಆ ಥಿಯರಿ ಓದ್ಬಿಟ್ರೆ ನಮ್ಮ ದೇಹದಲ್ಲಿ ನಡೀತಾರಂತ ಎಲ್ಲಾ ಭಾಷೆಗಳನ್ನು ಅರ್ಥ ಮಾಡ್ಕೊಳ್ಳಬಹುದು. ರೋಗ ಯಾವ್ದಕ್ ಬರುತ್ತೆ, ನಾರ್ಮಲಿ ಹೇಳ್ತಾರೆ ತಲೆನೋವು ಅಂತ ಹೇಳ್ತಾರೆ. ಡಾಕ್ಟರ್ಗೆ ಏನು ಇಟ್ಸ್ ಅ ಪೇನ್, ಅವ್ರ ಪೇನ್ ಕಿಲ್ಲರ್ ಅಷ್ಟೇ. ಬಟ್ ಆ ಪೇನ್ ಕಿಲ್ಲರ್ ಮೂಲ ಕಾರಣನ ಮಾಡೋದಿಲ್ಲ, ಪೇನ್ ಕಮ್ಮಿ ಮಾಡುತ್ತೆ ಅಷ್ಟೇ. ಬಟ್ ತಾತ್ಕಾಲಿಕ. ಅದೇ ನೀವು ಕಲರ್ ಥೆರಪಿ ಹೋದಾಗ ತಲೆನೋವು ಯಾಕೆ ಬರುತ್ತೆ ಅಂದ್ರೆ ಇಟ್ಸ್ ಅ ಮಸಲ್ ಪೇನ್. ಕರೆಕ್ಟ್. ಸೊ ಆ ಮೂಮೆಂಟಮ್ ಹೆಚ್ಚಾಗಿರುತ್ತೆ, ನಿಮ್ಮ ಒಂದು ಮಾಂಸಖಂಡಗಳ ಚಲನೆ ಹೆಚ್ಚಾಗಿರುತ್ತೆ. ಯಾಕೆ ಹೆಚ್ಚಾಗಿರುತ್ತೆ ಅಂದ್ರೆ ನನಗೆ ಎರಡು ಕಾರಣ. ಒಂದು ಡಿಹೈಡ್ರೇಷನ್ ಆಗಿರುತ್ತೆ, ಅಂದ್ರೆ ಇಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಯಾವಾಗ ಅದು ತೇವ ಕಮ್ಮಿ ಆಗುತ್ತೆ, ಒಂದು ಯಾವ್ದೋ ಒಂದು ವಸ್ತು ನೀರಲ್ಲಿ ಅದ್ದಿಡಿ ವೆಟ್ಟಾಗಿರುತ್ತೆ, ಭಾರ ಇರುತ್ತೆ, ಅಲ್ಲಾಡ. ಅದೇ ಅದು ಒಣಗ್ಬಿಡುತ್ತೆ ಅಂದ್ರೆ ಲೈಟ್ ಪೇಪರ್ ತರ ಆರುತ್ತೆ. ಯಾವಾಗ ಮಸಲ್ಸ್ ಎಲ್ಲ ತುಂಬಾ ಒಣಗ್ಬಿಡುತ್ತೋ ಆಟೋಮೆಟಿಕ್ ಆಗಿ ಆ ಒಂದು ಮಸಲ್ ಮೊಮೆಂಟಮ್ ಹೆಚ್ಚಾಗಿ ಇದಾಗುತ್ತೆ, ತಲೆನೋವು ಶುರುವಾಗುತ್ತೆ. ಇದು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ ಇಲ್ಲಿ ವಾಯು ತತ್ವ ಹೆಚ್ಚಾದ್ರೆ, ವಾಯು ಅಂದ್ರೆ ಏನು, ಡ್ರೈ ಗಾಳಿ ಬಂದಾಗ ಏನಾಗುತ್ತೆ, ಬೇಗ ಒಣಗುತ್ತೆ. ಸೊ ಅಲ್ಲಿ ಮಸಲ್ಸ್ ಒಣಗಿದೆ, ಅದನ್ನ ಮಾಯಿಶ್ಚರ್ ಮಾಡ್ಬೇಕು. ಅದಕ್ಕೊಂದೇ ಕಲರ್, ಸ್ಕೈ ಬ್ಲೂ ಕಲರ್. ಎಡಗೈ ಕಿರುಬೆರಳು ಉಗುರು ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಚ್ಚಿ ಇಂತಲ್ಲೇ ಮಾಯ ಆಗುತ್ತೆ. ಸೊ ಒಂದು ಸಣ್ಣ ತಲೆನೋವು ಎಷ್ಟು ಉದ್ದ ಹೇಳಿದ್ರಲ್ಲ ಸರ್, ದಟ್ಸ್ ವಾಟ್. ಅಲ್ಲಿ ಚಲನಾ ಶಕ್ತಿ ಹೆಚ್ಚಿರೋದ್ರಿಂದ ಬಂದಿರುತ್ತೆ, ಅದನ್ನ ಕಡಿಮೆ ಮಾಡೋದೇ ಸ್ಕೈ ಬ್ಲೂ. ಇದನ್ನ ಹಚ್ಚಿದ್ರೆ ಅನ್ಕೊಳ್ಳಿ ತಲೆನೋವು ಹೋಗುತ್ತೆ, ಮತ್ತೆ ತಲೆನೋವು ಬರಲ್ಲ. ಅಕಸ್ಮಾತ್ ಬರುತ್ತೆ, ಬಂದಾಗ ಮತ್ತೆ ನೀವು ಶುರು ಮಾಡ್ಕೋಬಹುದು. ಇಟ್ಸ್ ಈಸಿ. ಒಂದೇ ದಿನದ ಟ್ರೀಟ್ಮೆಂಟ್ ಇದೆ. ಜಸ್ಟ್ ಒಂದು ಅರ್ಧ ಗಂಟೆ ನಿಮ್ಗೆ ರಿಸಲ್ಟ್ ಬರುತ್ತೆ. ತಲೆನೋವು ಇರೋರೆಲ್ಲ ಟ್ರೈ ಮಾಡಿ. ಒಂದ್ ಸ್ಕೈ ಬ್ಲೂ ಕಲರ್, ಎಡಗೈ ಉಗುರು ಕೆಳಗಡೆ, ಕಿರುಬೆರಳು ಉಗುರು ಕೆಳಗಡೆ. ನೋಡಿ ತಲೆನೋವು ಯಾಕೆ ಬಂತು ಅಂತ, ಅದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ಕೂಡ ಹೇಳಿದ್ರಿ. ಬಟ್ ಆದ್ರೆ ಬೇರೆ ತಲೆನೋವು ಅಂತ ಒಂದು ಟ್ಯಾಬ್ಲೆಟ್ ಅದನ್ನ ಏನೋ ಒಂದು ಕೊಟ್ಟು ಅದು ಕಳಿಸಿರ್ತಾರೆ. ಎರಡು ಪ್ರಾಬ್ಲಮ್ ಇದೆ. ಒಂದು ಅದರಿಂದ 10 ಸೈಡ್ ಎಫೆಕ್ಟ್, ಇನ್ನೊಂದು ಮೂಲ ಕಾರಣನ ಕ್ಲಿಯರ್ ಆಗಿ ಮಾಡಲ್ಲ, ಕ್ಲಿಯರ್ ಆಗಲ್ಲ. ಸೊ ಹಾಗಾಗಿ ಮತ್ತೆ ತಗೋ ಅದು ರೀಸೈಕಲ್ ಆಗ್ತಿರುತ್ತೆ. ಬಟ್ ಇದು ಹಂಗೆ ಸ್ಟಾಪ್ ಆಗ್ಬಿಡುತ್ತೆ. ಇದೇ ತರ ತಲೆನೋವು ಸಮಸ್ಯೆ ಹೇಳ್ತಲ್ಲ, ಇದೇ ತರ 200ಕ್ಕಿಂತ ಹೆಚ್ಚು ಕಾಲ ಇರುವಂತಹ ಪ್ರೋಟೋಕಾಲ್ ಇರುತ್ತೆ ಈ ಬುಕ್ ನಲ್ಲಿ. ನೀವೇ ಅರ್ಥ ಮಾಡ್ಕೊಬಹುದು ಅಲ್ವಾ, ನೀವೇ ಮಾಡಬಹುದು. ಹೌದಲ್ಲಪ್ಪ, ಈ ತರ ಬರ್ತಿದ್ಯಾ. ತಲೆನೋವನ್ನು ಬೇರೆ ತರ ತಲೆನೋವು ಹೇಳಿದೀವಿ ಇದ್ರಲ್ಲಿ. ಫಾರ್ ಎಕ್ಸಾಂಪಲ್ ಬ್ಯಾಕ್ ಆಫ್ ದಿ ಹೆಡ್, ಇಲ್ಲಿ ನೋವಿತ್ತು ಅನ್ಕೊಳ್ಳಿ, ಇಟ್ಸ್ ಅ ಬ್ಲಾಡರ್ ಕೋಲ್ಡ್ನೆಸ್. ಓಕೆ, ಬ್ಯಾಕ್ ಅಲ್ಲಿ ಮಾಡಿದ್ರೆ ಬ್ಲಾಕ್ ಅಲ್ಲಿ ಅಂದ್ರೆ ನನಗೆ ಇಲ್ಲಿ ಬರೋದು ಯೂರಿನರಿ ಬ್ಲಾಡರ್ ಮೆರಿಡಿಯನ್. ಹಿಂದ್ಗಡೆ ತಲೆನೋವು ಇತ್ತು ಅಂದ್ರೆ ನನಗೆ ಬಲಗೈ ತೋರು ಬೆರಳು ಮೊದಲನೇ ಲೈನ್ಗೆ ಯೆಲ್ಲೋ ಕಲರ್ ಹಾಕ್ಬೇಕು. ನಿಮ್ಗೆ ತಲೆ ಹಿಂದ್ಗಡೆ ನೋವಿದ್ರೆ ಕ್ಲಿಯರ್ ಆಗುತ್ತೆ. ಓಕೆ,
ಇದು ಅರ್ಧ ತಲೆನೋವು ಅಂತ ಹೇಳ್ತಾರೆ. ಅರ್ಧ ತಲೆನೋವಿದ್ರೆ ಸ್ಕೈ ಬ್ಲೂ ಕಲರ್, ಎಡಗೈ ಕಿರುಬೇಳು, ಉಗುರು ಕೆಳಗಡೆ. ಓಕೆ. ಅದೇ ಮುಂದಗ ನೋವಿತ್ತು ಈ ಭಾಗದಲ್ಲಿ. ಓಕೆ, ಈ ಭಾಗದಲ್ಲಿ ಹಣೆ ಭಾಗದಲ್ಲಿ ನಾರ್ಮಲಿ ತಲೆನೋವು ಬರೋದು ಇಂಡೈಜೆಷನ್ ಇಂದ. ಕರೆಕ್ಟ್. ಇಲ್ಲಿ ಬರೋದು ಸ್ಟಮಕ್ ಮೆರಿಡಿಯನ್. ನೀವು ಎಲ್ಲೋ ಹೊರಗಡೆ ತಿಂದಿರ್ತೀರಾ, ಆಯಿಲ್ ಫುಡ್ ಆಗಿರ್ಬೋದು, ಇಲ್ಲ ಸರಿಯಾಗಿ ಬೇಯಿಸಿರಲ್ಲ, ಹೈಜಿನಿಕ್ ಇರಲ್ಲ, ಹೊರಗಡೆ ತಿಂದಾಗ ಹೊರಗಡೆ ಹೋದಾಗ ತಲೆನೋವು ಬರುತ್ತೆ. ಅದು ಯಾವಾಗ ಅಂದ್ರೆ ತಿಂದಿರೋ ಆಹಾರ ಸರಿ ಜೀರ್ಣ ಆಗದೆ ಇದ್ದಾಗ. ಆ ಜೀರ್ಣ ಶಕ್ತಿನ ಇಂಪ್ರೂವ್ ಮಾಡೋದ್ರಿಂದ ನೀವು ನೋಡಿ, ದಿಸ್ ಇಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್. ಇಲ್ಲಿ ನೀವು ಸ್ಕೈ ಬ್ಲೂ ಬಾಡಿ, ಸ್ಟಮಕ್, ಒಂದಿನ ಸ್ಕೈ ಬ್ಲೂ, ಒಂದಿನ ಎಲ್ಲೋ, ಸೊ ದಟ್ ವಿತಿನ್ 3 days ಅಲ್ಲಿ ನಿಮ್ಗೆ ಇಂಡೈಜೆಷನ್ ಕಂಪ್ಲೀಟ್ ಸಾಲ್ವ್ ಆಗಿ ಆ ತಲೆನೋವು ಮತ್ತೆ ಬರಲ್ಲ. ಓಕೆ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಅದೆಲ್ಲವೂ ಕೂಡ ನೀವು ಬುಕ್ ಅಲ್ಲೇ ಬರ್ಬಿಟ್ಟಿದ್ದೀರಾ. ಬುಕ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಅವ್ರು ನೋಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ನೋಡಿ, ತಲೆನೋವಲ್ಲಿ ಎಲ್ಲಾ ವಿಧಕ್ಕೂ ಕೂಡ ಮೂಲಕ್ಕೆ ಪರಿಹಾರ ಕೊಟ್ರೆ, ಡೈಜೆಷನ್ ಗೆ ಮೂಲಕ್ಕೆ ಪರಿಹಾರ ಕೊಟ್ರೆ, ಹೌದು, ಇಲ್ಲಿರುವಂತ 250 ಕಾಯಿಲೆಗಳಿಗೆ ಮೂಲಕ್ಕೆ ಪರಿಹಾರ ಕೊಟ್ಬಿಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾರನ್ನು ರಿಲೀಫ್ ಗೆ ಅಂತ ಓಡಾಡಬಾರ್ದು. ಟ್ರೀಟ್ಮೆಂಟ್ 10 ಡಾಕ್ಟರ್ ಚೇಂಜ್ ಮಾಡ್ತಾರ, 10 ಡಾಕ್ಟರ್ ಇರೋದು ಯಾಕೆ? ರಿಲೀಫ್ ಕೊಡಕ್ಕೆ. ನೀವು ಎಷ್ಟು ಜನನಾದ್ರೂ ಚೇಂಜ್ ಮಾಡು, ಸೇಮ್ ಔಟ್ಪುಟ್. ನೀವು ಚೇಂಜ್ ಆಗಿರ್ಬೇಕಾದ್ರೆ ನಿಮ್ಮ ದೇಹದ ಒಳಗಡೆ ನೋಡ್ಕೋಬೇಕು, ನನ್ನಲ್ಲಿ ಏನ್ ಚೇಂಜ್ ಆಗ್ಬೇಕು. ಅವಾಗ ಮಾತ್ರ ನಿಮ್ಗೆ ಒಂದು ಸಂಪೂರ್ಣವಾದ ಸೊಲ್ಯೂಷನ್ ಆಗಿರ್ಬೋದು, ಒಂದು ಚೈತನ್ಯಯುತವಾಗಿ, ಆರೋಗ್ಯಯುತವಾಗಿ, ಔಷಧ ರಹಿತವಾಗಿ, ಕಾನ್ಫಿಡೆನ್ಸ್ ಆಗಿ ಜೀವನ ಮಾಡಿ. ಸೊ ಹಾಗೆ ಕಲರ್ ಥೆರಪಿ ಪುಸ್ತಕ ಇವಾಗ ತೆಲುಗಿನಲ್ಲೂ ಕೂಡ ರಿಲೀಸ್ ಆಗಿರುವಂತದ್ದು. ಸೊ ಸರೇ ಬರ್ದಿರುವಂತದ್ದು, ಡಾಕ್ಟರ್ ಬಸವರಾಜ್ ಅವರೇ ಬರ್ದಿರುವಂತದ್ದು, ತೆಲುಗಲ್ಲಿ ಬಿಡುಗಡೆಯಾಗಿದೆ. ಆರೋಗ್ಯ ನಿತ್ಯ ವರ್ಣ ಚಿಕಿತ್ಸೆ. ನೀವು ಮಾತಾಡ್ತೀರಾ? ಎಸ್, ಒಂಚೂರು ಮಾತಾಡಿ. సో మొదటి సారిగా కలర్ థెరపీ ఆరోగ్యనిచ్చే వర్ణ చికిత్స తెలుగులో వచ్చింది. చాలా మంచిగా మోర్ దెన్ 300 pages కన్నడలో, ఇంగ్లీష్ లో ఏమైనా స్మాల్ మిస్టేక్ ఉంటే అదన్నీ క్లియర్ చేసి అండ్ రిజల్ట్ ఓరియంటెడ్ ప్రోటోకాల్స్ ని ముందుకు తెచ్చినాము. ఎవరికైనా ఇంట్రెస్ట్ ఉంటే మా దగ్గర తీసుకోవచ్చు. దీన్ని తీసుకున్న తర్వాత మీ ఇంట్లో ಮೆಡಿಸಿನ್ ಬಾಕ್ಸ್ ఉండదు. ಇದು ಕನ್ನಡ, ಇಂಗ್ಲಿಷು ಮತ್ತೆ ಇವಾಗ ತೆಲುಗಲ್ಲಿದೆ. ನೆಕ್ಸ್ಟ್ ತಮಿಳು ಕೂಡ ಬರುತ್ತೆ. ಸೊ ಅದು ಕೂಡ ರೆಡಿ ಆಗ್ತಾ ಇದೆ. ಸೊ ಅಂದ್ರೆ ಯಾವ ಭಾಷೆಗಳಲ್ಲಿ ಈ ಪುಸ್ತಕ ರಿಲೀಸ್ ಆಗ್ತಾ ಇದೆ? ಇಟ್ಸ್ ಎ ಡಿಮ್ಯಾಂಡ್ ಸರ್. ಸೊ ತುಂಬಾ ನಮ್ದು ತೆಲುಗುನಲ್ಲಿ ಮೋರ್ ದೆನ್ 1 lakh ಆಡಿಯನ್ಸ್ ಇದ್ದಾರೆ. ಸೊ ದೇ ಆರ್ ಡಿಮ್ಯಾಂಡಿಂಗ್. ಸೊ ತೆಲುಗಲ್ಲಿ ಕ್ಲಾಸ್ ಮಾಡಿ, ತೆಲುಗಲ್ಲಿ ಬುಕ್ ಕೊಡಿ ಅಂತ ತುಂಬಾ ದಿವಸದಿಂದ ಡಿಮ್ಯಾಂಡ್ ಇತ್ತು. ನಾವು ಮಾಡೋಣ ಅಂತ ಫೈನಲಿ ನೌ ವಿ ಡಿಡ್ ಇಟ್. ಎಸ್, ಸೂಪರ್. ನಿಮ್ ತಲೆಗೆ ಒಂದು ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕು. ಸೊ ಅಷ್ಟೊಂದು ಕೆಲಸ ಜನಕ್ಕೆ ಹೆಲ್ಪ್ ಆಗ್ತದೆ. ವಿ ಆರ್ ವೆರಿ ಹ್ಯಾಪಿ. ಸೊ ಮೋರ್ ದೆನ್ ಬುಕ್ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅವ್ರು ಅದನ್ನ ಸದ್ಬಳಕೆ ಮಾಡ್ಕೋತಿದ್ದಾರೆ. ನಿನ್ನೆ ಯಾರೋ ಒಬ್ಬ ಲೇಡಿ ಬಂದಿದ್ರು ಕ್ಲಿನಿಕ್ ಗೆ. ಸೊ ಬಸವರಾಜ್ ಸರ್ ನೋಡಕ್ ಬಂದಿದ್ರ, ಅವ್ರು ಸಂಡೇ ಬರ್ತಾರೆ ಅಂತಂದ್ರೆ, ಇಲ್ಲ ನನ್ಗೆ ಏನ್ ಟ್ರೀಟ್ಮೆಂಟ್ ಏನ್ ಬೇಡ, ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು ನಾವು ಸ್ವಲ್ಪ ಕಲರ್ ಥೆರಪಿ ಮಾಡ್ಕೊಂಡಿವಿ, ಚೆನ್ನಾಗಿ ವಾಸಿ ಚೆನ್ನಾಗಿದೀವಿ. ಆ ಒಂದು ಕಾನ್ಫಿಡೆನ್ಸ್ ಇಂದ ನಾವು ನಮ್ ಫ್ರೆಂಡ್ಸ್ ಎಲ್ಲ ಬಂದಿದೀವಿ, ಒಂದು 5 ಬುಕ್ ಕೊಡಿ ಅಂತ. ಸೊ ಯೂಟ್ಯೂಬ್, ಫೇಸ್ಬುಕ್ ವಿಡಿಯೋ ನೋಡ್ಕೊಂಡು ಒಂದು 50% ವಾಸಿ ಆಗ್ಬಿಟ್ಟಿದ್ದಾರೆ. ದೇ ಗಾಟ್ ಕಾನ್ಫಿಡೆನ್ಸ್. ಬುಕ್ ತಗೊಂಡು ಅವರನ್ನೇ ವಾಸಿ ಮಾಡ್ಕೊತಾ ಇದ್ದಾರೆ. ಬುಕ್ ತಗೊಂಡಲ್ಲ, ಫಸ್ಟ್ ವಿಡಿಯೋ ನೋಡ್ಕೊಂಡು ವಾಸಿ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ತಕ್ಕ ಮಟ್ಟಿ ವಾಸಿ ಆಗಿದ್ದಾರೆ. ಬುಕ್ ಇದೆ ಅಂತ ಗೊತ್ತಾಗಿ ಬುಕ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ 5 ಜನ ಫ್ರೆಂಡ್ಸ್ ಗುಂಪು ಕಟ್ಕೊಂಡ್ ಬಂದಿದ್ದಾರೆ, ನಮ್ಮೆಲ್ರಿಗೂ ಒಂದೊಂದು ಬುಕ್ ಕೊಡಿ ಅಂತ. ತುಂಬಾ ಈಗ ನಾನು ಅಷ್ಟೇ ಇಷ್ಟೊಂದೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ, ವಿಡಿಯೋಗಳನ್ನು ಮಾಡ್ತೀವಲ್ಲ, ಹಿಂಗೇನು ಮಾಡಕ್ ಕೆಲಸ ಇಲ್ಲ ಅಂತಿಲ್ಲ. ಬಟ್ ಆದ್ರೆ ಇದು ಆರೋಗ್ಯಕ್ಕೆ ತುಂಬಾ ಸಂಬಂಧಪಟ್ಟಾಗಿದ್ದರಿಂದ ಹೆಚ್ಚು ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಹಾಗೆ ನೀವ್ ಹೇಳ್ದಲ್ಲ, ಜನಗಳು ಎಷ್ಟೋ ಜನಕ್ಕೆ, ಈಗ ನೋಡಿ 100 ಜನಕ್ಕೆ ನಾನು ಕಾಯಿಲೆ ವಾಸಿ ಮಾಡ್ತೀನಿ ಅಂತ ಬಂದಿಲ್ಲ, ಆದ್ರೆ ಎಷ್ಟು ಜನಕ್ಕೆ ಆಗ್ತಾ ಇದೆ ಸಾಕು. ತುಂಬಾ ಜನಕ್ಕೆ ಆಗ್ತಾ ಇದೆ, ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ಸ್. ನನ್ಗೂ ಎಷ್ಟೊಂದು ಜನ, ಸರ್ ಹಂಗಂದ್ರೆ ಹಾಸ್ಪಿಟಲ್ ಮುಚ್ಚಿಬಿಡ್ತೀರಾ ಸರ್, ಹಂಗಾರೆ ಅದು ನಾನು ಹೇಳಿದೆ, ನೀ ದೊಡ್ಡ ಹಾಸ್ಪಿಟಲ್ ಹೋಗ್ತೀಯ, 3 4 ಲಕ್ಷ 10 ಲಕ್ಷ ಎಲ್ಲ ಖರ್ಚು ಮಾಡಿರ್ತೀಯಲ್ಲಪ್ಪ, ಡೆಡ್ ಬಾಡಿ ಆಚೆ ಕೊಟ್ಬಿಡ್ತಾರ, ಅವಾಗ ಕೇಳ್ತೀಯ ಈ ತರ. ಬಟ್ ಅವ್ರವ್ರ ನಂಬಿಕೆ ಇದ್ರೆ ಮಾಡ್ಕೊ. ಸೊ ಅದನ್ನ ನಂಬಿಕೆ ಅನ್ನೋದಕ್ಕಿಂತ ಫಸ್ಟ್ ಟ್ರೈ. ನನಗೂ ಇದ್ರ ಬಗ್ಗೆ ನಂಬಿಕೆ ಇರ್ಲಿಲ್ಲ, ಬಿಕಾಸ್ ಐ ಆಮ್ ಆಲ್ಸೋ ಸೈನ್ಸ್ ಸ್ಟೂಡೆಂಟ್. ಸೈನ್ಸ್ ಅಲ್ಲಿ ಐ ಆಮ್ ಆಲ್ಸೋ PhD ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದ್ವಿ. ಒಂದು ನಮ್ಮ ಎಜುಕೇಶನ್ ಸಿಸ್ಟಮ್ ಆ ತರ ಡಿಸೈನ್ ಮಾಡ್ಬಿಟ್ಟಿದ್ದಾರೆ. ನೋಡಿದ್ ಮಾತ್ರ ನಂಬೇಕು, ಸೈಂಟಿಫಿಕ್ ಇದ್ರ ಮಾತ್ರ ನಂಬೇಕು. ಸೊ ಹಂಗೇ ಬೆಳ್ಕೊಂಡ್ ಬಂದ್ಬಿಟ್ಟಿದೀವಲ್ಲ. ನಾನ್ ಹೇಳೋದು, ಓಕೆ, ಸೈನ್ಸ್ ಇಸ್ ದೇರ್. ಒಂದು ನೋಡಿದ್ದನ್ನ ನಂಬೇಕು, ಇನ್ನೊಂದು ಅನುಭವಿಸಿದ್ದು. ನಾನು ಹೇಳಿದೆ, ನಿಮ್ಗೆ ತಲೆನೋವಿದ್ರೆ ಸ್ಕೈ ಬ್ಲೂ ಹಾಕಿ ಕಡಿಮೆ ಆಗುತ್ತೆ. ನಿಮ್ಗೆ ಕಡಿಮೆ ಆಯ್ತಾ, ಬಿಲೀವ್ ಇಟ್. ಇವತ್ತು ಕಲರ್ ಥೆರಪಿ 1 ಲಕ್ಷ ಬುಕ್ ಸೇಲ್ ಆಗಿದೆ ಅಂದ್ರೆ ಯಾರಿಗೂ ನಾವು ಫೋರ್ಸ್ ಮಾಡಿ ಕೊಟ್ಟಿಲ್ಲ. ಅವರು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ನೋಡಿ ಕೆಲವೊಂದು ಟ್ರೈ ಮಾಡಿದ್ದಾರೆ. ಬ್ಯಾಕ್ ಪೇನಿಗೆ ಬ್ಲಾಕ್ ಹಚ್ಚಿದ್ದಾರೆ, ತಲೆನೋವಿ ಸ್ಕೈ ಬ್ಲೂ ಹಚ್ಚಿದ್ದಾರೆ, ಗಿಡಿನೆಸ್ ಇದ್ರಿಗಿನಾಗ ಎಲ್ಲೋ ಹಚ್ಚಿದ್ದಾರೆ. ಸೊ ಸಮಥಿಂಗ್ ದೇ ಟ್ರೈಡ್. ನಿದ್ದೆ ಬಂದಿಲ್ಲ ಅಂದ್ರೆ ಬ್ಲಾಕ್ ಹಚ್ಚಿದ್ದಾರೆ. ಅವ್ರು ಎಲ್ಲೋ ಒಂದ್ ಕಡೆ ರಿಸಲ್ಟ್ ಸಿಕ್ಕಿದೆ. ಆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇವತ್ತು 1 ಲಕ್ಷ ಜನ ಬುಕ್ಸ್ ತಗೊಂಡಿದ್ದಾರೆ. ಈಗ ಡೈಲಿ ನಿಮ್ಮ ವಿಡಿಯೋಗಳು ನೋಡ್ತಾ ಇದ್ರು, ಫಸ್ಟ್ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದವರು ಸುಮ್ನೆ ಹೇಳಿದ್ರ ಹಾಕ್ ನೋಡಿ
ರಿಸಲ್ಟ್ ಬಂದ್ರೆ ತಗೊಳ್ಳಿ ಅಂತ ಹಾಕಿ ನೋಡಕ್ ಶುರು ಮಾಡಿದ್ರು. ರಿಸಲ್ಟ್ ಬಂತು. ಇವಾಗ ಬುಕ್ಸ್ ಗಳು ತಗೊಂಡು ಮಾಡ್ತಾ ಇದಾರೆ, ಮತ್ತೆ ನಿಮ್ಮ ವಿಡಿಯೋಗಳನ್ನ ರೆಗ್ಯುಲರ್ ನಿಮ್ದು ಮತ್ತೆ ರೈಟ್ ಮಸಲ್ ಎರಡು ಕೂಡ ಬರ್ತಿದೆ, ವಾಚ್ ಮಾಡ್ತಾ ಇದ್ರೆ. ಸೊ ಹಾಗಾಗಿ ವೈಡ್ ಆಗಿ ತುಂಬಾನೇ ಫಸ್ಟ್ ಎಲ್ಲಾ ಜನತೆಗೆ ನಾ ಹೇಳೋದೇನಂದ್ರೆ, ಕಾಯಿಲೆ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ರೋಗ ಅಂದ್ರೆ ಯಾವ್ದು ಹೊರಗಡೆಯಿಂದ ಬರಲ್ಲ, ನಿನ್ನ ದೇಹದ ನ್ಯೂನ್ಯತೆ ಅದು. ಫಾರ್ ಎಕ್ಸಾಂಪಲ್, ಕಣ್ ಚೆನ್ನಾಗಿ ಕಾಣಿಸ್ತಾ ಇದೆ, ಸೊ ಕಣ್ಣಲ್ಲಿ ಏನು ತೊಂದರೆ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಕೆಲವೊಂದ್ಸತಿ ಅನ್ಸುತ್ತೆ ಹಿಂಗ್ ಒತ್ತಿರ್ ಕಾಣಿಸಲ್ಲ, ಹಿಂಗ್ ಇಟ್ಕೊಂಡ್ ನೋಡ್ತೀರಾ, ಕರೆಕ್ಟ್, ಹಿಂಗ್ ನೋಡ್ತಾರೆ. ಯಾಕೆ? ಹತ್ರದ್ ಕಾಣಿಸ್ತಾ ಇಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಗ್ಲಾಸ್ ತಗೋತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸುಮ್ಮ ಐ ಡ್ರಾಪ್ಸ್ ಅದು ಇದು ಯೂಸ್ ಮಾಡ್ತಾರೆ. ಬಟ್ ನೀವು ಏನೇ ಗ್ಲಾಸ್ ಯೂಸ್ ಮಾಡಿ, ಸ್ಪೆಟ್ಸ್ ಹಾಕೊಳ್ಳಿ, ಏನೋ ಐ ಡ್ರಾಪ್ಸ್ ಹಾಕೊಳ್ಳಿ, ಅದು ರಿಲೀಫ್ ಕೊಡ್ತಾ ಇದೆ. ಬಟ್ ಮೂಲ ಕಾರಣನ ನೀವು ಅರ್ಥ ಮಾಡ್ಕೋಬೇಕು. ಮೂಲ ಕಾರಣ ಏನಂದ್ರೆ, ಕಣ್ಣು ಅಗ್ನಿ ಸಂಕೇತ, ಬೆಂಕಿ. ಅದಕ್ಕೆ ನೋಡಿ, ಯಾರಿಗಾದ್ರೂ ಒಂದು ಮಗುಗೆ ಇಲ್ಲ ಹಸು ಹಾಲು ಕರಿತಾ ಇದ್ರೆ ಹಿಂಗ ನೋಡ್ಬಿಟ್ರೆ ಸಾಕು, ನೆಕ್ಸ್ಟ್ ಡೇ ಮಗು ಅಳ್ತಾ ಇರುತ್ತೆ. ಹಾಲು ಕರಿಯಲ್ಲ ಹಸು, ಅಂದ್ರೆ ಕಣ್ಣೆಸರಾಗ್ಬಿಟ್ಟಿದೆ ಅಂತೀವಿ. ಕಣ್ಣೆಸರಾಗಿದೆ ಅಂತಾರೆ, ಅಂದ್ರೆ ದೃಷ್ಟಿ ಆಗ್ಬಿಟ್ಟಿದೆ. ಅಂದ್ರೆ ಕಣ್ಣಿಗೆ ಎಂತ ಶಕ್ತಿ ಇರುತ್ತೆ ಅಂತಂದ್ರೆ, ಒಂದು ವಸ್ತುನ ಕರೆಸೋ ಶಕ್ತಿ ಇರುತ್ತೆ ಅಂತ. ಅಗ್ನಿ ಸಂಕೇತ ಅದು. ಅಲ್ಲಿ ಅಗ್ನಿ ಕಡಿಮೆ ಆದಾಗ, ಬೆಂಕಿ ಕಡಿಮೆ ಆದಾಗ ನಿಮ್ಮ ದೃಷ್ಟಿ ಕಡಿಮೆ ಆಗುತ್ತೆ, ದೂರದ್ದು ಹತ್ರದ್ದು ಕಾಣಿಸಲ್ಲ. ಅವಾಗ ಏನ್ ಮಾಡ್ಬೇಕು ನೀವು, ಅಲ್ಲಿ ಮೂಲ ಕಾರಣ ಏನಲ್ಲಿ ಅಗ್ನಿ ಮಂದೆ ಆಗಿದೆ, ಅಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಬೇಕು. ದಟ್ ಈಸ್ ದ ರೂಟ್ ಕಾಸ್. ಸೊ ಅಲ್ಲಿ ನೋಡಿ, ಒಂದ್ 3 ಪಾಯಿಂಟ್ ಬರ್ತವೆ. ದಿಸ್ ಇಸ್ ಯುವರ್ ಬ್ಲಾಡರ್ 1. ಇದನ್ನ ಡೈಲಿ ಒಂದು 10 ಟೈಮ್ಸ್ ಪ್ರೆಸ್ ಮಾಡಬಹುದು. ದಿಸ್ ಇಸ್ ಯುವರ್ ಗಾಲ್ ಬ್ಲಾಡರ್ 1. ಇದನ್ನ ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡಿ. ದಿಸ್ ಇಸ್ ಯುವರ್ ಸ್ಟಮಕ್ 1 ಅಂಡ್ ಸ್ಟಮಕ್ 2 ಅಕ್ಯುಪಂಚರ್ ಪಾಯಿಂಟ್. ಇದನ್ನ ಈ ತರ ಮಸಾಜ್ ಮಾಡಿ, ಆಯ್ತಾ? ಪ್ರೆಷರ್ ಮಾಡ್ಬಿಟ್ಟು ನಿಮ್ಗೆ ಈ ಸ್ಕೈ ಬ್ಲೂ ಕಲರ್ ಅಲ್ಲಿ 2 ತೋರು ಬೆರಳು ಮಧ್ಯದ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಒಂದಿನ ಸ್ಕೈ ಬ್ಲೂ ಹಾಕಿ, ನೆಕ್ಸ್ಟ್ ಡೇ ಯೆಲ್ಲೋ ಕಲರ್ ಹಾಕಿ. ಅದೇ ಜಾಗಕ್ಕೆ ಇವತ್ತು ಸ್ಕೈ ಬ್ಲೂ ಹಾಕ್ತೀನಿ, ನಾಳೆ ಯೆಲ್ಲೋ ಹಾಕ್ತೀನಿ. ಇದನ್ನ ಒಂದೇ ವಾರ ಮಾಡಿ. 1 ವಾರ ಮಾಡ್ಬಿಟ್ಟು ಈ ಮಸಾಜ್ ಮಾಡಿ ಕಣ್ಣಿನ ಸುತ್ತ. ಇಷ್ಟು ಮಾಡಿದಾಗ ಒಂದೇ ವಾರಕ್ಕೆ ನಿಮ್ಗೆ ಮೋರ್ ದೆನ್ 50% ದೃಷ್ಟಿ ಚೆನ್ನಾಗಾಗುತ್ತೆ. ಇದನ್ನ 2-3 ವಾರ ಮಾಡ್ಬಿಟ್ರೆ ನಿಮ್ಗೆ ಗ್ಲಾಸು ಬೇಕಿಲ್ಲ, ಕಣ್ಣಿಂಗ್ ದೂರ ನೋಡೋದು ಬೇಕಿಲ್ಲ, ಕ್ಲಿಯರ್ ಆಗಿ ಕಾಣಿಸುತ್ತೆ. ದೂರದಲ್ಲಿ ಅಂತ ಸೈನ್ ಬೋರ್ಡ್ ನೋಡಕ್ಕೆ ಆಗಲ್ಲ. ಫಸ್ಟ್ ಒಂದ್ 6 ತಿಂಗಳ ಮುಂದೆ ಚೆನ್ನಾಗಿ ನೋಡ್ಕೋತಾ ಇದ್ವಿ, ಬಟ್ ಈಗ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅವ್ರಿಗೆ ಅನ್ಸ್ಬಿಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇಟ್ಸ್ ಕಣ್ಣಿನಲ್ಲಿ ಅಗ್ನಿ ಕಮ್ಮಿ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಾನು ಕೇಳ್ಬೋದು ಅಲ್ವಾ? ಹೌದು. ಯಾಕೆ ಅಂದ್ರೆ, ನೋಸ್ ಬ್ಲಾಕ್ ಆಗಿದೆ, ಮೂಗ್ ಕಟ್ಟಿದೆ ಅಂದ್ಕೊಳ್ಳಿ. ನೋಸ್ ಬ್ಲಾಕ್ ಆಗಿದೆ ಅಂದ್ರೆ ಅರ್ಥ ಲಂಗ್ಸ್ ಕೋಲ್ಡ್ ಆಗಿದೆ. ಮೂಗಿನ ಶೇಪ್, ಲಂಗ್ ಶೇಪ್ ಒಂದೇ ತರ. ಕಣ್ಣಿನ ಶೇಪ್, ಲಿವರ್ ಶೇಪ್ ಒಂದೇ ತರ ಇರುತ್ತೆ. ಅಂದ್ರೆ ಕಣ್ಣಲ್ಲಿ ಏನೇ ಶಕ್ತಿ ಹೆಚ್ಚು ಇಲ್ಲ ಕಡಿಮೆ ಆಯ್ತು, ಸ್ಟಕ್ ಆಯ್ತು, ಕಣ್ಣಿನ ನರಗಳು ವೀಕ್ ಆದವು, ಅಲ್ಲೇ ಕಣ್ಣಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಗ್ನೇಟ್ ಆಯ್ತು, ಇದೆಲ್ಲದಕ್ಕೆ ಮೂಲ ಕಾರಣ ನಿಮ್ಮ ಲಿವರ್ ಅಲ್ಲಿ ಎನರ್ಜಿ ವ್ಯತ್ಯಾಸ ಆಗಿರುತ್ತೆ. ಟೆಕ್ನಿಕಲಿ ಇದನ್ನ ಲಿವರ್ ಚಿ ಸ್ಟಾಗ್ನೇಷನ್ ಅಂತ ಕರೀತಾರೆ. ಲಿವರ್ ಚಿ ಅಂದ್ರೆ ಶಕ್ತಿ, ಚೈನೀಸ್ ಫಿಲಾಸಫಿ. ಚಿ ಅಂದ್ರೆ ಶಕ್ತಿ. ನಾವು ಪ್ರಾಣ ಶಕ್ತಿ ಅಂತೀವಲ್ಲ, ಜಪಾನೀಸರು ಕಿ ಅಂತಾರೆ, ಚೈನೀಸರು ಚಿ ಅಂತಾರೆ. ಸೊ ಈ ಎನರ್ಜಿ ಲಿವರ್ ಅಲ್ಲಿ ಹೆಚ್ಚು ಇಲ್ಲ ಕಡಿಮೆ ಆದಾಗ ಅದು ಕಣ್ಣಿನ ದೃಷ್ಟಿ ಮೇಲೆ ನಿಮ್ಗೆ ಪರಿಣಾಮ ಬೀರುತ್ತೆ. ಸೊ ಲಿವರ್ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಇದ್ರಲ್ಲಿ ಅಂದ್ರೆ, ಇಲ್ಲಿ ನಮ್ ಕೈಯಲ್ಲಿ. ಇದನ್ನ ಒಂದು 20 ಟೈಮ್ಸ್ ಜಸ್ಟ್ ಪ್ರೆಸ್ ಮಾಡಿ. ಇದನ್ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಲಿವರ್ ಅಲ್ಲಿ ಬ್ಲಡ್ ಫ್ಲೋ ಬೆಟರ್ ಆಗುತ್ತೆ, ಸರ್ಕ್ಯುಲೇಷನ್ ಬೆಟರ್ ಆಗುತ್ತೆ, ಲಿವರ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಜಸ್ಟ್ 20 ಟೈಮ್ ಪ್ರೆಸ್ ಮಾಡಿ, 20 ಪ್ರೆಸ್ ಮಾಡಿದ್ರೆ ಸಾಕು. ಇದು ಚೈನೀಸ್ ಸ್ಟೈಲಿನ, ಇದನ್ನ ಸೌತ್ ಕೊರಿಯಾ ಟೆಕ್ನಿಕ್ ಇದು. ಇದನ್ನ ಸುಜೋಕ್ ಅಂತ ಕರೀತಾರೆ, ಸುಜೋಕ ಥೆರಪಿ ಅಂತ ಹೇಳಿ. ಇದನ್ನ ಕಂಡುಹಿಡಿದಿದ್ದು ಯಾರಂದ್ರೆ ಡಾಕ್ಟರ್ ಪಾರ್ಕ್ ಜೋ ಅಂತ ಹೇಳಿ. ಈ ಇಮೇಜ್ ನೋಡ್ಬೋದು ನೀವು. ದಿಸ್ ಈಸ್ ಯುವರ್ ಲಿವರ್ ಕಣ್ಣಿನ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಸೊ ನಿಮ್ ಮನೇಲಿ ಯಾವ್ದಾದ್ರು ಪೆನ್ ಪೆನ್ಸಿಲ್ ತಗೊಂಡು ಈ ಕಣ್ಣಿನ ಶೇಪಿಗೆ ಈ ತರ ಪ್ರೆಸ್ ಮಾಡಬಹುದು, ಇಲ್ಲಿ ಮತ್ತೆ ಇಲ್ಲಿ. ಈ ತರ ಪೆನ್ಸಿಲ್ ಇಂದ ಪೆನ್ ಇಂದ ಈ ತರ ಪ್ರೆಸ್ ಮಾಡಿ ಒಂದಿನ ಯೆಲ್ಲೋ ಕಲರ್ ಹಾಕಿ, ಒಂದಿನ ಸ್ಕೈ ಬ್ಲೂ ಕಲರ್ ಹಾಕಿ, ಇಲ್ಲಿ ಹಾಕ್ತಿರಲ್ಲ ಅದೇ ತರ. ವಾರಕ್ಕೊಂದ್ 2-3 ಸತಿ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ. ಇದನ್ನ ಮಕ್ಕಳಾದ್ರೂ ಮಾಡಿ, ದೊಡ್ಡವರಾದ್ರೂ ಮಾಡಿ. ಕೆಲವೇ ವಾರಗಳಲ್ಲಿ ನಿಮಗೆ ಸ್ಪೆಕ್ಸ್ ಬೇಕಾಗಿರಲ್ಲ, ನೀವು ಮಾಡಬಹುದು. ಇಟ್ ವರ್ಕ್. ಯಾರು ಮಾಡಿದ್ರು ವರ್ಕ್ ಆಗುತ್ತೆ. ಸೇಮ್ ಪ್ರಿನ್ಸಿಪಲ್. ಅಂಡ್ ಇದನ್ನ ಮಾಡ್ಬೇಕಾದ್ರೆ ಲಿವರ್ ಸ್ವಲ್ಪ ಓವರ್ಲೋಡ್ ಮಾಡ್ಬೇಡಿ. ಲಿವರ್ ಹೀಲಿಂಗ್ ಮಾಡ್ತಿರುತ್ತಲ್ಲ, ಅದಕ್ಕೆ ಜಾಸ್ತಿ ವರ್ಕ್ ಕೊಡಬಾರ್ದು. ಅಂದ್ರೆ ಲಿವರ್ ವರ್ಕ್ ಏನಪ್ಪಾ, ನಿಮ್ಮ ತಿಂದಿರೋ ಎಣ್ಣೆ ಪದಾರ್ಥನ ಜೀರ್ಣ ಮಾಡೋದು ಲಿವರ್. ಹಾಗಾಗಿ ಇದನ್ನ ಮಾಡ್ಬೇಕಾದ್ರೆ 1 ತಿಂಗಳು 1.5 ತಿಂಗಳು ಆದಷ್ಟು ಕಡಿಮೆ ಎಣ್ಣೆ ಪದಾರ್ಥ ಬಳಸಿ. ಎರಡನೇದು ರಿಫೈನ್ಡ್ ಆಯಿಲ್, ಪ್ರೋಸೆಸ್ಡ್ ಆಯಿಲ್ ನ ಬಳಸಬೇಡಿ, ಅಷ್ಟೇ ಸಾಕು, ಇನ್ನೇನಿಲ್ಲ. ಅದ್ಭುತವಾಗಿ ರೆಡಿ ಆಗುತ್ತೆ ನಿಮ್ ಕಣ್ಣು. ಸೂಪರ್. ಮೂಲಕ್ಕೆ ಬುಡಕ್ಕೆ ನೀವು ಟ್ರೀಟ್ಮೆಂಟ್ ಕೊಟ್ಬಿಡ್ತೀರಿ. ಸೊ ಎರಡು ಕೂಡ ನೋಡಿ, ಪ್ರೆಸ್ಸಿಂಗ್ ನೋಡಿ, ಇದನ್ನ ಅಲ್ಲಿಗೋ ಹೋಗಿ ಬಂದು ಮಾಡ್ಕೋಬೇಕಂತೇನಿಲ್ಲ. ಎಲ್ಲೋ ಹೋಗಿ ಟೆಸ್ಟ್ ಮಾಡಿಸ್ಬೇಕಂತೇನಿಲ್ಲ, ಖರ್ಚಿಲ್ವಲ್ಲ. ಎಲ್ಲೋ ಹೋಗಿ ಮೆಡಿಸಿನ್ ತಗೋಬೇಕು, ಆಯಿಂಟ್ಮೆಂಟ್ ಹಚ್ಚಬೇಕು, ಏನಿಲ್ಲ.
ನಿಮ್ಮ ಮನೇಲಿ ನಾನು ಹೇಳಿದ ಎರಡೇ ಒಂದು 150 ರೂಪಾಯಿ ಕೊಟ್ಟರೆ ಕಲರ್ ಸಿಗುತ್ತೆ. ನಮ್ಮ ಬುಕ್ ತಂದ್ಕೊಳ್ಳಿ, ನಿಮ್ಮ ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೇಳ್ಕೊಡ್ತೀವಿ, ಮಾಡ್ಕೊಳ್ಳಿ. ಎವ್ರಿ ವೀಕ್ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನಿಮ್ಗೆ ಇಂಪ್ರೂವ್ಮೆಂಟ್ ಆಗಿರೋದನ್ನ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಹೇಳಿ, ಅವ್ರು ನಿಮ್ಮ ಮೆಡಿಸಿನ್ಸು, ನಿಮ್ಮ ಡಯಾಗ್ನೋಸಿಸು, ಪ್ರತಿಯೊಂದು ಏನೇನಿರುತ್ತೆ ಅದನ್ನೆಲ್ಲ ನಿಮ್ಮ ಡಾಕ್ಟ್ರೇ ಕಡಿಮೆ ಮಾಡ್ತಾರೆ. ಎಸ್ ವೀಕ್ಷಕರೇ, ಇದು ಬಸವ ಅಕಾಡೆಮಿ. ಸೊ ಪ್ರತಿನಿತ್ಯ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ನೀವು ವಿಡಿಯೋಗಳು ನೋಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಒಂದೊಂದು ಪರ್ಟಿಕ್ಯುಲರ್, ಈಗ ಪ್ರತಿಯೊಬ್ರು ಕೂಡ ಸಮಸ್ಯೆ ಇರುತ್ತೆ, ನಂಗೆ ಇವತ್ತೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡಿ ಅನ್ನೋದಿಲ್ಲ. ಸೊ ಪ್ರತಿನಿತ್ಯ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ. ಸಬ್ಸ್ಕ್ರೈಬರ್ ಆದಾಗ ಬಸವ ಅಕಾಡೆಮಿನ ನಿಮ್ಗೆ ಎವ್ರಿಡೇ ಅದು ವಿಡಿಯೋಗಳು ಬರ್ತಿರುತ್ತೆ, ನೋಡ್ಕೊಂಡು ನೀವು ಪರಿಹಾರ ಮಾಡ್ಕೊಳ್ಬೋದು. ಹಾಗೆ ಸರ್, ಇವಾಗ ಪಬ್ಲಿಕ್ ಒಂದಷ್ಟು ಕ್ವಶನ್ಸ್ ಕೇಳಿದ್ರೆ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೋಣ ಸರ್? ಎಸ್ ಸರ್, ನೆಕ್ಸ್ಟ್ ಎಪಿಸೋಡಲ್ಲಿ ಪಬ್ಲಿಕ್ ನೀವೇ ಕೇಳಿರುವಂಥ ಪ್ರಶ್ನೆಗಳನ್ನ ಸೊ ಡಾಕ್ಟರ್ ಕೇಳ್ತಾ ಇದೀವಿ. ಹಾಗೆ ನಾನು ಕೇಳಿರೋ ಪ್ರಶ್ನೆಗಳು ಸರ್, ಬಟ್ ಇವತ್ತು ಬಂದಿಲ್ವಲ್ಲ, ಈ ವಾರ ಬಂದಿಲ್ವಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಅಷ್ಟು ಜನಗಳ ಪ್ರಶ್ನೆ ಕೂಡ ಒಂದೊಂದೇ ಆಗಿರುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಒಂದೇ ಸಲ ನಾವು ಕೇಳಕ್ಕೂ ಆಗಲ್ಲ. ಹಾಗೆ ಈ ಸಮಯದ ಅಭಾವದಿಂದ ಪ್ರತಿ ವಾರ ಪ್ರತಿದಿನ ಕೂಡ ನೀವು ವಾಚ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅವ್ರನ್ನ ಇದೇ ಪ್ರಶ್ನೆಗಳು ನಿಮ್ಮ ಒಟ್ಟಿಗೆ ಬರುತ್ತೆ.